ಎಲ್ಲರಿಗೂ ನಮಸ್ಕಾರ. ಗುರುಬಲ ಪಡ್ಕೋಬೇಕು ಅಂತಂದ್ರೆ ರಾಘವೇಂದ್ರ ಸ್ವಾಮಿ ಅಥವಾ ಶಿರಡಿ ಸಾಯಿಬಾಬಾನ ಪೂಜೆ ಮಾಡ್ತೀವಿ. ಮಾದನಾಯಕನ ಹಳ್ಳಿನಲ್ಲಿ ರಾಘವೇಂದ್ರ ಸ್ವಾಮಿ ಹಾಗೆ ಶಿರಡಿ ಸಾಯಿಬಾಬಾ ದೇವಸ್ಥಾನ ಪಕ್ಕದಲ್ಲೇ ಇದೆ. ರಾಘವೇಂದ್ರ ಸ್ವಾಮಿ ದೇವಸ್ಥಾನನ ಕಾಮಧೇನು ಕ್ಷೇತ್ರ ಅಂತಾನೆ ಹೆಸರಿಟ್ಟಿದ್ದಾರೆ. ಆಕ್ಚುಲಿ ನಾವು ಫಸ್ಟ್ ಅಲ್ಲಿ ಹೋಗಿದ್ದು ಅಣ್ಣನ ಮನೆ ಅಲ್ಲೇ ಇದೆ. ಅವ್ರು ತಿಳಿಸಿ ನಾವು ಅಲ್ಲಿ ಹೋಗಿದ್ವಿ. ಈ ಕ್ಷೇತ್ರದಲ್ಲಿ ಇಂಥ ವಿಚಾರಕ್ಕೆ ಒಳ್ಳೇದಾಗ್ಲಿ ಅಂತ ಸಂಕಲ್ಪಗಳನ್ನ ಮಾಡ್ಕೊಳ್ತಾರೆ. ಸಂಕಲ್ಪಗಳೆಲ್ಲ ಈಡೇರಾದ್ಮೇಲೆ ತುಪ್ಪದ ದೀಪನ ಹಚ್ತಾರೆ. ದೇವಸ್ಥಾನದಲ್ಲಿ ತುಪ್ಪದ ಬತ್ತಿಯನ್ನ ರೆಡಿ ಮಾಡಿರ್ತಾರೆ. 5 ಎಳೆಗೆ 30 ರೂಪಾಯಿ ಆತರ ರೇಟ್ ಬೇರೆ ಬೇರೆ ತರ ಇದೆ. ಅದನ್ನ ತಗೊಂಡು ಅಲ್ಲಿ ಹಚ್ಚೋದು. ಇದೇ ರೀತಿಯಲ್ಲಿ 9 ಎಳೆ, 21 ಎಳೆ, 108 ಎಳೆ ತನಕ ಮಾಡಿರ್ತಾರೆ. ತುಂಬಾ ಜನ ತುಂಬಾ ವಿಷಯಗಳಿಗೆ ಹರಸ್ಕೋತಾರೆ. ಅವರೆಲ್ಲ ಅನ್ನದಾನ, ಬೇಳೆ, ತರಕಾರಿ ಈ ತರ ದಾನಗಳನ್ನ ಮಾಡ್ತಾರೆ. ದೇವಸ್ಥಾನದ ಒಳಗೆ ಭೂವರಾಹನಾಥ ಸ್ವಾಮಿ, ರಾಘವೇಂದ್ರ ಸ್ವಾಮಿ ಅವರ ಸಾಲಿಗ್ರಾಮದ ಸ್ಥಳ ವಿಶೇಷವಾಗಿದೆ. ಭಕ್ತಿಯಿಂದ ಏನೇ ಕೇಳ್ಕೊಂಡ್ರು ಆಗುತ್ತೆ. ರಾಯರ ಮಂತ್ರಾಕ್ಷತೆಯ ಪ್ರಸಾದ ಸಿಗುತ್ತೆ. ಇಲ್ಲಿ ಪುಸ್ತಕಗಳ ಭಂಡಾರನು ಸಹ ಇದೆ. ಪಾರ್ಕಿಂಗ್ ಏರಿಯಾ ಎಲ್ಲ ತುಂಬಾ ವಿಶಾಲವಾಗಿದೆ. ದೇವಸ್ಥಾನದ ಒಳಗಡೆ ಒಂದ್ಸರ್ತಿ ಕೂತು ಅಂತಂದ್ರೆ ಹೊರಗಡೆ ಬರೋದಕ್ಕೆ ಮನಸ್ಸೇ ಆಗಲ್ಲ, ಅಷ್ಟು ಚೆನ್ನಾಗಿದೆ. ತುಂಬಾ ರಿಲ್ಯಾಕ್ಸ್ ಆಗ್ಬಿಡುತ್ತೆ. ಮೈಂಡ್ ಎಲ್ಲ ಪಾಸಿಟಿವ್ ಎನರ್ಜಿ ಹೆಚ್ಚಾಗಿದೆ. ದೇವಸ್ಥಾನದ ಒಳಗಡೆ ಹೋದಾಗ ಮಂತ್ರಾಲಯಕ್ಕೆ ಭೇಟಿ ಕೊಟ್ಟಿದೀವಿ ಅನ್ನಷ್ಟು ಒಳ್ಳೆಯ ಅನುಭವ ಆಗುತ್ತೆ. ದೇವಸ್ಥಾನದ ಒಳಗಡೆ ಫೋನು, ಕ್ಯಾಮೆರಾ ನಿಷೇಧಿಸಲಾಗಿದೆ ಅಂತ ಹಾಕಿದ್ರು. ಹಾಗಾಗಿ ನಾನು ಒಳಗಡೆ ಎಲ್ಲ ಏನು ವಿಡಿಯೋ ಮಾಡ್ಕೊಳ್ಳಿಲ್ಲ. ವೀಕೆಂಡ್ ಅಲ್ಲಿ ಏನಾದ್ರೂ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಂದ್ರೆ ಬೆಸ್ಟ್ ದೇವಸ್ಥಾನ. ಪ್ರತಿ ಗುರುವಾರ ವಿಶೇಷ ಪೂಜೆ ಇರುತ್ತೆ. ಪ್ರತಿದಿನ ದೇವಸ್ಥಾನ ಓಪನ್ ಮಾಡ್ತಾರೆ. ಈ ದೇವಸ್ಥಾನದ ಪಕ್ಕದಲ್ಲೇ ಶಿರಡಿ ಸಾಯಿಬಾಬಾ ದೇವಸ್ಥಾನನೂ ಇದೆ. ಇಲ್ಲಿ ಪ್ರತಿಯೊಂದು ಜಾಗನೂ ಸಹ ನಾನು ವಿಡಿಯೋ ಮಾಡಿದೀನಿ. ಯಾಕೆಂದ್ರೆ ನಾನು ಅವ್ರಿಗೆ ಕೇಳಿದೆ ವಿಡಿಯೋ ಮಾಡ್ಬೋದಾ ಅಂದಿದ್ದಕ್ಕೆ ಮಾಡಿ ಅಂತಾನೆ ಹೇಳಿದ್ರು. ದಕ್ಷಿಣ ಶಿರಡಿ ಶ್ರೀ ಸಾಯಿ ಮಂದಿರ ಹಾಗೂ ದತ್ತಪೀಠ. ಶಿರಡಿ ಸಾಯಿಬಾಬಾನೇ ವಿಶೇಷವಾಗಿ ಆರಾಧನೆ ಮಾಡುವಂತವ್ರು ಇಲ್ಲಿ ಬರ್ತಾರೆ. ಪ್ರತಿಯೊಂದಕ್ಕೂ ಸಂಕಲ್ಪಗಳನ್ನ ಮಾಡ್ಕೊಂಡಿರ್ತಾರೆ. ಹಾಗೆ ಆ ಸಂಕಲ್ಪಕ್ಕೆ ತಕ್ಕಂತೆ ದಾನಗಳನ್ನು ಸಹ ಅಲ್ಲಿ ಮಾಡ್ತಾರೆ. ಈ ಮಂದಿರದಲ್ಲೂ ತುಪ್ಪದ ಬತ್ತಿಯ ಆರತಿಯನ್ನ ಮಾಡ್ತಾರೆ. ಇಲ್ಲಿ ಇನ್ನೂ ಒಂದು ವಿಶೇಷ ಇದೆ. ಪ್ರತಿಯೊಂದು ಸಂಕಲ್ಪಕ್ಕೂ ಹರಕೆಯನ್ನ ಕಟ್ಟುತ್ತಾರೆ. 11 ರೂಪಾಯಿನ ಒಂದು ಹಳದಿ ಬಟ್ಟೆನಲ್ಲಿ ಹಾಕಿ ಹಳದಿ ದಾರದಿಂದ ಕಟ್ಟುತ್ತಾರೆ. ಹಳದಿ ಬಣ್ಣವನ್ನ ಗುರುಗ್ರಹಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾರೆ. ಇಲ್ಲಿ ಹರಕೆಗಳನ್ನ ಕಟ್ಟೋದಕ್ಕೆ ಅಂತ ಸಪರೇಟ್ ಆಗಿ ಸೆಕ್ಷನ್ಸ್ ಮಾಡಿದ್ದಾರೆ. ಆರೋಗ್ಯ ಸಂಬಂಧಪಟ್ಟಿದ್ದು, ಗೃಹ ನಿರ್ಮಾಣಕ್ಕೆ ಸಂಬಂಧಪಟ್ಟಿದ್ದು, ಈ ತರ ಹಲವಾರು ಹರಕೆಗಳಿರುತ್ತೆ. ವಿವಾಹಕ್ಕಾಗ್ಬೋದು. ಪ್ರತಿಯೊಂದು ಹರಕೆಗಳನ್ನ ಸಪರೇಟ್ ಆಗಿ ಕಟ್ತಾರೆ. ಮಂದಿರದ ಒಳಗೆ ಒಂದು ಜ್ಯೋತಿಷಾಲಯನೂ ಇದೆ. ಇಲ್ಲಿ ತುಂಬಾ ಸಂತೋಷ ಆಗೋದೇನಪ್ಪಾ ಅಂತಂದ್ರೆ ಒಂದು ಕ್ಷೇತ್ರಕ್ಕೆ ಬಂದ್ರೆ 2 ಮಂದಿರಗಳ ದರ್ಶನನ ನಾವು ಮಾಡ್ಕೋಬಹುದು. ರಾಯರಿಗಾಗ್ಬೋದು ಇಲ್ಲ ಶಿರಡಿ ಸಾಯಿಬಾಬಾಗಾಗ್ಬೋದು 9 ಗುರುವಾರಗಳ ವ್ರತ ತುಂಬಾ ವಿಶೇಷವಾಗಿ ಮಾಡ್ತಾರೆ. ವಿಶೇಷ ಫಲಗಳನ್ನ ಕೊಡುತ್ತೆ ಅನ್ನೋ ನಂಬಿಕೆನೂ ಇದೆ. ಶಿರಡಿ ಸಾಯಿಬಾಬಾ ವ್ರತ ಮಾಡ್ಬೇಕು ಅಂತಂದ್ರೆ 9 ವಾರಗಳ ಸಂಕಲ್ಪ ಮೊದಲು ಮಾಡ್ಕೊಂಡು ಗುರುವಾರ ಪ್ರಾರಂಭ ಮಾಡ್ತು ಅಂತಂದ್ರೆ ತುಂಬಾನೇ ಒಳ್ಳೇದು. ತಲೆಗೆ ಸ್ನಾನ ಮಾಡಿ ಉಪವಾಸದಿಂದ ಮಾಡೋದು. ತುಂಬಾ ಸಿಂಪಲ್ ಆಗೇನೆ ಮಾಡ್ತಾರೆ. ಇದಕ್ಕೆ ತುಂಬಾ ವಿಶೇಷವಾಗಿ ಅರೇಂಜ್ಮೆಂಟ್ಸ್ ಎಲ್ಲ ಏನು ಮಾಡ್ಕೊಳಲ್ಲ. ಒಂದು ಹಳದಿ ಬಟ್ಟೆ ಮೇಲೆ ಶಿರಡಿ ಸಾಯಿಬಾಬಾ ವಿಗ್ರಹ ಆಗಿರ್ಬೋದು ಅಥವಾ ಫೋಟೋ ಆಗಿರ್ಬೋದು ಇಟ್ಟು 2 ದೀಪ ಹಚ್ಚಿ ಕತೆ ಬುಕ್ ನ ಓದ್ತಾರೆ. ಹಳದಿ ಹೂಗಳನ್ನ ವಿಶೇಷವಾಗಿ ಸಮರ್ಪಿಸಲಾಗುತ್ತೆ. ಮುಖ್ಯವಾಗಿ ನೈವೇದ್ಯಕ್ಕೆ ಹಾಲು, ಬಿಸ್ಕೆಟ್ ನ ಇಡ್ತಾರೆ. 9 ವಾರಗಳ ಒಳಗೇನೆ ಸಂಕಲ್ಪ ಈಡೇರುತ್ತೆ. ಇನ್ನು ರಾಘವೇಂದ್ರ ಸ್ವಾಮಿಗೆ 9 ಗುರುವಾರಗಳ ವ್ರತ ಮಾಡೋದಾಯ್ತು ಅಂತಂದ್ರೆ ಗುರುವಾರ ತಲೆಗೆ ಸ್ನಾನ ಮಾಡ್ಕೊಂಡು ಪ್ರಾರಂಭ ಮಾಡ್ತಾರೆ. ಸಂಕಲ್ಪ ಸಮೇತವಾಗಿ ರಾಘವೇಂದ್ರ ಸ್ವಾಮಿ ವಿಗ್ರಹ ಅಥವಾ ಫೋಟೋ ಇತ್ತು ಅಂತಂದ್ರೆ ಹಳದಿ ಬಟ್ಟೆ ಮೇಲೆ ಇಟ್ಟು ದೀಪ ಹಚ್ಚಿಟ್ಟು ನೈವೇದ್ಯಕ್ಕೆ ಗೋಧಿ ಪಾಯಸ ಮುಖ್ಯವಾದದ್ದು. ಕೆಂಪು ಮಂತ್ರಾಕ್ಷತೆಯನ್ನ ವಿಶೇಷವಾಗಿ ಮಾಡಿ ಇಟ್ಕೊಂಡು 108 ಸರ್ತಿ ಅರ್ಚನೆ ಮಾಡ್ತಾರೆ. ಅಷ್ಟೋತ್ತರಗಳನ್ನ ಹೇಳ್ಕೊತಾ ಅರ್ಚನೆ ಮಾಡುವಂತದ್ದು. ಸಾಧ್ಯವಾದಷ್ಟು ಹಳದಿ ಬಟ್ಟೆಗಳನ್ನ ಧರಿಸಿ ಈ ವ್ರತಗಳನ್ನ ಮಾಡಿದ್ರೆ ತುಂಬಾ ಶ್ರೇಷ್ಠ. ಬೆಳಗ್ಗೆ ಹೊತ್ತು ಮಾಡ್ತಾರೆ. ಸಾಧ್ಯ ಆಗಿಲ್ಲ ಅಂದ್ರೆ ಸಂಜೆ ಹೊತ್ತು ಈ ವ್ರತಗಳನ್ನ ಮಾಡ್ತಾರೆ. ಪೂಜೆಗಳೆಲ್ಲ ಆದ್ಮೇಲೆ ದೇವಸ್ಥಾನಕ್ಕೆ ಹೋಗಿ ಬಂದು ಉಪವಾಸ ಮುರಿದು ಊಟ ಮಾಡ್ತಾರೆ. ಪೂರ್ತಿಯಾಗಿ ಉಪವಾಸ ಮಾಡೋರು ಮಾಡ್ತಾರೆ. ಇಲ್ಲ ಅಂತಂದ್ರೆ ಹಾಲು ಹಣ್ಣನ್ನ ತಗೊಂಡು ಉಪವಾಸನೂ ಮಾಡ್ತಾರೆ. ವ್ರತಗಳಲ್ಲಿ ನಾವ್ ಎಷ್ಟು ಕಾನ್ಸಂಟ್ರೇಟ್ ಮಾಡಿ ಪೂಜೆ ಮಾಡ್ತೀವಿ ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸರಿಯಾದ ರೀತಿಯಲ್ಲಿ ಯಾವುದೇ ವ್ರತ ಮಾಡಿದ್ರು ಫಲ ಸಿಗುತ್ತೆ. ಇಂಥದ್ದೇ ಮಾಸಗಳಲ್ಲಿ ಮಾಡ್ಬೇಕು ಅಂತೇನಿಲ್ಲ. ಯಾವುದೇ ಗುರುವಾರ ಪ್ರಾರಂಭ ಮಾಡಿ 9 ವಾರನ ಕಂಪ್ಲೀಟ್ ಮಾಡಬಹುದು. ನಾನ್ ವೆಜ್ ಉಪಯೋಗಿಸೋಂತವ್ರಾಯ್ತು ಅಂತಂದ್ರೆ ವ್ರತಗಳು ಮಾಡ್ಬೇಕಾದ್ರೆ ಅದನ್ನ ಆದಷ್ಟು ಬಿಡಬೇಕಾಗುತ್ತೆ. ಆಹಾರ ಪದ್ಧತಿಗಳಿಗೆ ಹೇಳೋದು ನಮ್ಮ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಮಾಡೋದಕ್ಕೋಸ್ಕರ. ವ್ರತಗಳನ್ನ ಮಾಡ್ಬೇಕಾದ್ರೆ ನಮ್ಮಲ್ಲಿ ಪಾಸಿಟಿವ್ ಎನರ್ಜಿ ತುಂಬಾ ಇನ್ಕ್ರೀಸ್ ಆಗುತ್ತೆ. ನಮ್ಗೆ ಪಾಸಿಟಿವ್ ಆಗಿ ಅನ್ನಿಸ್ತಾ ಇರುತ್ತೆ. ನಮ್ ಸಂಕಲ್ಪ ಈಡೇರುತ್ತೆ ಅಂತ ಅದೇ ತುಂಬಾ ಸಹಾಯ ಮಾಡೋದು. ಒಳ್ಳೆ ಉದ್ದೇಶಕ್ಕಾಗಿ ಒಳ್ಳೆ ಎಫರ್ಟ್
ಎಫರ್ಟ್ಸ್ ಇತ್ತು ಅಂತಂದ್ರೆ ಪ್ರತಿಫಲ ಒಳ್ಳೇದಾಗಿರುತ್ತೆ. ಎಲ್ಲಾ ದೆಸೆಗಳು ಚೆನ್ನಾಗಿದ್ದು ಗುರುಬಲ ಇಲ್ಲ ಅಂತಂದ್ರೆ ಸ್ವಲ್ಪ ಕಾರ್ಯ ಸಿದ್ಧಿ ಆಗೋದಕ್ಕೆ ತಡವಾಗುತ್ತೆ. ಗುರುಬಲ ಇತ್ತು ಅಂತಂದ್ರೆ ಎಲ್ಲಾ ಕೆಲಸಗಳನ್ನು ಬೇಗ ಆಗತ್ತೆ. ಒಳ್ಳೆ ಕೆಲಸಗಳು ಆಗ್ಬೇಕು, ಗುರುಬಲ ಹೆಚ್ಚಾಗ್ಬೇಕು ಅಂತಂದ್ರೆ ಈ ವ್ರತಗಳನ್ನ ಮಾಡಿದ್ರೆ ತುಂಬಾನೇ ಒಳ್ಳೇದು. ಕೆಲವರು ವ್ರತಗಳನ್ನ ಆಚರಣೆ ಮಾಡೋದು ಅಭ್ಯಾಸ ಆಗಿರುತ್ತೆ, ಸುಲಭವಾಗಿ ಮಾಡ್ತಾರೆ. ಕೆಲವರಿಗೆ ಕಷ್ಟ ಆಗ್ಬೋದು, ಅಂತವ್ರು ಈ ತರ ದೇವಸ್ಥಾನಗಳಲ್ಲಿ ಹೋಗಿ ಹರಕೆ ಮಾಡ್ಕೊಂಡು ಫಲಗಳನ್ನ ಪಡ್ಕೊಳ್ತಾರೆ. ವ್ರತಗಳನ್ನ ಮಾಡಿ ನಾವು ಫಲಗಳನ್ನ ಪಡ್ಕೋತೀವಿ ಅಂತಂದ್ರೆ ಟೈಮು ಇರ್ಬೇಕಾಗತ್ತೆ, ಪೇಶನ್ಸ್ ಇರ್ಬೇಕಾಗತ್ತೆ. ಕೆಲವೊಂದ್ಸತಿ ಏನಾಗುತ್ತೆ ಅಂತಂದ್ರೆ ಟೈಮೇ ಇರಲ್ಲ, ಆದಷ್ಟು ಬೇಗ ಆಗ್ಬೇಕಾಗಿರುತ್ತೆ. ಅಂತ ಟೈಮಲ್ಲಿ ಈ ತರ ದೇವಸ್ಥಾನಗಳೆಲ್ಲ ಹರಕೆ ಮಾಡ್ಕೊಂಡ್ರೆ ಬೇಗ ಆಗತ್ತೆ. ದೇವಸ್ಥಾನಗಳಿಗೆ ಹೋಗಿ ಬರೋದು ಅಂತಂದ್ರೆ ಪಾಸಿಟಿವ್ ಎನರ್ಜಿನ ನಾವು ಫೀಲ್ ಮಾಡ್ಬೋದು. ಎಷ್ಟೇ ಗೊಂದಲಗಳಿದ್ರೂ ಹಿಂಸೆ ಆಗ್ತಿತ್ತು ಅಂತಂದ್ರೆ ಮೈಂಡ್ ಫುಲ್ ರಿಲ್ಯಾಕ್ಸೇಷನ್ ಆಗುತ್ತೆ. ಕಾನ್ಫಿಡೆನ್ಸ್ ಲೆವೆಲ್ ಸಹ ಹೆಚ್ಚಾಗುತ್ತೆ. ಆಲ್ಮೋಸ್ಟ್ ದೇವಸ್ಥಾನಕ್ಕೆ ಹೋಗ್ತಾರೆ ಬರ್ತಾರೆ ಅಂತಂದ್ರೆ ಅವರಿಗೆ ಭಕ್ತಿ ಇರುತ್ತೆ, ಹಾಗಾಗಿ ಪಾಸಿಟಿವ್ ಎನರ್ಜಿ ಜಾಸ್ತಿನೇ ಇರುತ್ತೆ. ವಿಶೇಷ ಸಂದರ್ಭಗಳಲ್ಲಿ ಹೋಮ ಹವನಗಳನ್ನು ಮಾಡ್ತಾರೆ. ಹೋಮಗಳನ್ನ ಮಾಡ್ಬೇಕಾದ್ರೆ ನಾವು ಅಲ್ಲಿಗೆ ಹೋಗಿ ಭಾಗಿಯಾಗೋದ್ರಿಂದ ಆರೋಗ್ಯ ವೃದ್ಧಿ ಆಗುತ್ತೆ. ಶಿರ್ಡಿ ಸಾಯಿಬಾಬಾ ಮಂದಿರದಲ್ಲಿ ದತ್ತಾತ್ರೇಯರ ಮೂರ್ತಿನೂ ಇದೆ. ದತ್ತಾತ್ರೇಯರನ್ನ ಆರಾಧನೆ ಮಾಡೋದ್ರಿಂದನೂ ಗುರುಬಲ ಹೆಚ್ಚಾಗುತ್ತೆ. ಕಂಪ್ಲೀಟ್ ಆಗಿ ಹೇಳ್ಬೇಕು ಅಂತಂದ್ರೆ ಎರಡೂ ಮಂದಿರಗಳಲ್ಲಿ ಹೋಗಿ ಭೇಟಿ ನೀಡಿದಾಗ ನಮ್ಗೆ ಮನಸ್ಸಿಗೆ ಸಮಾಧಾನ ಸಿಗುತ್ತೆ, ಪಾಸಿಟಿವ್ ಎನರ್ಜಿ ಫೀಲ್ ಆಗುತ್ತೆ. ಸಾಧ್ಯವಾದಾಗ ನೀವು ಒಮ್ಮೆ ಭೇಟಿ ಕೊಟ್ಟು ಪಾಸಿಟಿವ್ ಎನರ್ಜಿನ ಫೀಲ್ ಮಾಡಬಹುದು. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ.